ಕಾಸು ಕೊಡ್ತಿದ್ದಾರೆ ನಮ್ಮ ಯಜಮಾನ್ರು. ಈಗ ಸ್ಟಿಕ್ಕರ್ ಎಲ್ಲ ಕೊಡ್ತಾರೆ. ಬೋಟ್ ಟಿಕೆಟ್ನ ಸೊ ಈಗ ಬೋಟಲ್ಲಿ ಹೋಗ್ತಾ ಇದ್ದೀವಿ. ಬೋಟಲ್ಲಿ ಹೋಗಿ ಫಿಫಿ ಐಲ್ಯಾಂಡಲ್ಲಿ ಮಸ್ತ್ ಮಜಾ ಮಾಡ್ತಿದ್ದೀವಿ. ಎಕ್ಸೈಟ್ಮೆಂಟ್ ಆಫ್ಟರ್ ವೆರಿ ಲಾಂಗ್ ಟೈಮ್ ಬೀಚ್ಗೆ ಹೋಗ್ತಾ ಇರೋದು. ಸೊ ನೋಡೋಣ ಬೀಚಲ್ಲಿ ಮರಳಲ್ಲಿ ನೀರಲ್ಲಿ ಹೇಗೆಲ್ಲ ಆಟ ಆಡ್ತೀವಿ, ಅಲ್ಲಿನ ನೇಚರ್ನ ನೋಡಿ ಎಂಜಾಯ್ ಮಾಡಬೇಕು ಅಂತ ಫಿಫಿ ಐಲ್ಯಾಂಡ್ಗೆ ಹೋಗ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ ಟು ಫಿಫಿ ಐಲ್ಯಾಂಡ್. ಜಿಗ್. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯಶಸ್ವಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ಡೇ 2 ಇನ್ ಪುಕೆಟ್. ನಾವು ಫಿಫಿ ಐಲ್ಯಾಂಡ್ಗೆ ಹೋಗ್ತಾ ಇದ್ದೀವಿ. ಫಿಫಿ ಐಲ್ಯಾಂಡಲ್ಲಿ ಏನೇನೆಲ್ಲ ಮಾಡ್ತೀವಿ ಅಂತ ನೀವು ಈಗ ನೋಡಬಹುದು. ಸೊ ಈಗೆಲ್ಲ ಬುಕಿಂಗ್ ಪ್ರೊಸೀಜರ್ ಎಲ್ಲ ನಡೀತಾ ಇದೆ. ಸೊ ಅದೆಲ್ಲ ಮಾಡಿಕೊಂಡು ಫಿಫಿ ಐಲ್ಯಾಂಡ್ಗೆ ಹೋಗೋಣ ಬನ್ನಿ. ನೋಡಿ ಇಲ್ಲೂ ವ್ಲಾಗಿಂಗು, ನಾನು ವ್ಲಾಗಿಂಗು, ಅಲ್ಲಿ ನನ್ನ ಪತಿದೇವರು ವ್ಲಾಗಿಂಗು, ಎಲ್ಲ ವ್ಲಾಗರ್ಸ್. ರೆಡಿನಾ? ರೆಡಿ, ಹೋಗೋಣ. ಸನ್ಸ್ಕ್ರೀನ್ ಎಲ್ಲ ಹಚ್ಕೊಂಡಿದ್ಯಾ? ನಡಿ. ಇದೇ ನಮ್ಮ ಬೋಟು. ಹೋಗೋಣ. 2 hours ಜರ್ನಿ ಬೇರೆ ಇದೆ. ದೇವ್ರೇ, ಏನು ಕಥೆನೋ ಗೊತ್ತಿಲ್ಲ. ಹೋಗುವ. ನೋಡಿ ಎಲ್ಲ ಹೋಗ್ತಾ ಇದ್ದಾರೆ. ನೋಡ್ಕೊಂಡು ಇಳಿ, ಹುಷಾರಾಗಿ ಇಳಿಬೇಕಿಲ್ಲಿ. ಜಾರದ್ರೆ ಗಾನ್ ಕೇಸ್. ಇಟ್ಸ್ ಬೋರ್ಡಿಂಗ್ ಟೈಮ್ ಪ್ಲೀಸ್. ನೋಡಿ ಹೆಂಗಿದೆ ಇಲ್ಲೆಲ್ಲ. ಯಾವ ಅಣ್ಣ ಏನೋ ಎತ್ಕೊಂಡು ಹೋಗ್ತಾ ಇದ್ದಾನೆ. ಬರ್ತಾ ಇದ್ದೀನಿ, ನಡಿ. ಬೋಟ್ ಕೆಳಗೆ ಎಂಟ್ರಿ ಆಗ್ತಾ ಇದೀವಿ. ಹಲೋ. ನೋಡಿ ಇಲ್ಲಿ ಕೂತ್ಕೊಂಡ್ರೆ ಏನಂತ ವಿಡಿಯೋ ಮಾಡೋಕ್ಕಾಗತ್ತೆ? ನಮ್ಮನ್ನು ನಾವು ನೋಡ್ಕೊಳಕ್ಕಾಗತ್ತೆ ಅಷ್ಟೇ. ಸಮುದ್ರ ಹೇಗಿದೆ, ನೀರು ಹೇಗಿದೆ ಅಂತ ನೋಡೋಕ್ಕಾಗದೇ ಇಲ್ಲ. ಅದಕ್ಕೆ ಅಪ್ಗ್ರೇಡ್ ಮಾಡಿಸ್ಕೊಳ್ಳೋಣ ಮೇಲೆ ಕೂತ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ವಿಚಾರ್ಸಕ್ಕೆ ಹೋಗಿದ್ದಾರೆ. ನಮ್ಮ ಬಗ್ಗೆ ಹೇಗೆ ಹೇಳ್ತಿದ್ದಾರೆ. ಮೇಲೆ ಕೂತ್ಕೊಳ್ಳೋಕೆ ಅಪ್ಗ್ರೇಡ್ ಮಾಡ್ಕೋಬೇಕೀಗ. ಸೊ ಅವರು ಚೆಕ್ ಮಾಡ್ಬಿಟ್ಟು ಹೇಳ್ತೀವಿ ಅಂತ ಹೇಳಿದ್ದಾರೆ. ಲೆಟ್ಸ್ ವೇಟ್. A few moments later. ಮಜವಾಗಿದೆ. ಕೆಳಗೆಲ್ಲ ವ್ಯೂ ನೋಡೋಕ್ಕೆ ಆಗಲ್ಲ, ಬಟ್ ಇದು 1000 ಬಾತ್ ಆಗುತ್ತೆ ಫಾರ್ ಸೀಟಿಂಗ್. ಸೊ ಅದು ಅಪ್ಗ್ರೇಡ್ ಅಂತಂದರೆ ಇದೇ ಫಸ್ಟು ಕ್ಲಾಸ್ ಥರ ಇದು. ಹೀಗೆ ಕೆಳಗೆ ಮಸಾಜರು ಇದೆ, ನಾರ್ಮಲ್ ಸೀಟ್ಸ್ ಥರನೂ ಇದೆ. ಐ ಥಿಂಕ್ ಅದಕ್ಕೆ 800 ಬಾತ್ ಅನ್ಕೋತೀನಿ. ಇದು 1000 ಬಾತ್. ಎಲ್ಲ ಡಿಸೈಡ್ ಮಾಡ್ತಿದ್ದಾರೆ ಏನು ಮಾಡಬೇಕು ಏನು ಅಂತ. ಲೆಟ್ಸ್ ಸಿ. ನನ್ನ ಗಂಡ ಇನ್ನೂ ಏನೋ ನೋಡಿದೆ ಅಪ್ಪ. ಸ್ಟ್ಯಾಂಡ್ ಬೇಕಾ ನಿಂಗೆ? ನೋಡು ಅಲ್ಲಿ ಸ್ಟ್ಯಾಂಡ್ ಇದೆ, ಅಲ್ಲಿ ಇಟ್ಟಿದ್ದಾರಲ್ಲ. ಇನ್ನು 50 ರೂಪಾಯಿ ಜಾಸ್ತಿ ಆದ್ರೆ ಬೇಕಾದ್ರೆ ಕೊಟ್ಬಿಡು. 50 ರೂಪಾಯಿ ಅಲ್ಲ ಕಣೆ, 50 ಬಾತ್. 50 ಬಾತ್. ಇಲ್ಲಿ ಏನ್ ಗೊತ್ತಾ, ಏನಿದ್ರು 1:3. ನಾನು ಮ್ಯಾಥ್ಸಲ್ಲಿ ವೀಕು. ಹೋಗ್ಲಿ ಬಿಡು. ನೋಡಿ ನನ್ನ ಗಂಡ ಇಲ್ಲಿ ಸ್ಟ್ಯಾಂಡ್ ಇಲ್ಲ, ಎಷ್ಟರ ಇದೆ. ಒಂಚೂರು ಮುಂದೆ ಕೂತ್ಕೊಂಡ್ರೆ ಇಲ್ಲಿ ಸ್ಟ್ಯಾಂಡ್ ಎಲ್ಲ ಇಟ್ಕೊಳ್ಳೋಕ್ಕಿದೆ. ಇದನ್ನ ಅಪ್ಗ್ರೇಡ್ ಮಾಡೋಣ ಅಂತ ಹೇಳ್ತೀನಿ. ಅದೇ ಹೇಳಿದ್ದು, ಏನು ಡಿಫ್ರೆನ್ಸ್ ಇಲ್ಲ ಅಂತ. ಫುಲ್ಲು ತಿನ್ನಕ್ಕೆ ಏನೇನೋ ಇದೆ. ಬ್ರೆಡ್ಡು, ಕ್ರೋಸಾನ್, ಮಫಿನ್ಸ್, ಬನಾನಾ, ಇಷ್ಟೆಲ್ಲ ಇದೆ. ಸೊ ಫುಡ್ಡು ಅನ್ಲಿಮಿಟೆಡ್ ಅಂತ ಹೇಳ್ತಿದ್ದಾರೆ. ನನಗೆ ಏನೇ ಇದ್ರೂ ವೆಜ್ ಸಿಕ್ಬಿಟ್ರೆ ಅಷ್ಟೇ ಸಾಕು ನನಗೆ, ಅಷ್ಟೇ. ಈಗ ಹೋಗಿ ನನ್ನ ಮಸಾಜ್ ಚೇರಲ್ಲಿ ಕೂತ್ಕೊಂಡು ಫುಲ್ಲು ಮಸಾಜ್ ಮಾಡ್ಕೊಂಡು ರಿಲ್ಯಾಕ್ಸ್ ಮಾಡುವ. ಓಕೆ. ಸಗದಾಗಿದೆ. ಇದೇನು ವರ್ಕೇ ಆಗ್ತಾ ಇಲ್ವಲ್ಲ ಗುರು? ಎಂತ ಇದು, ಏನು ವರ್ಕೇ ಆಗ್ತಾ ಇಲ್ವಲ್ಲ? ಅಥವಾ ಸ್ಟಾರ್ಟ್ ಆದಮೇಲೆ ಆಗುತ್ತಾ ಗೊತ್ತಾಗ್ತಾ ಇಲ್ಲ. ನೋಡೋಣ ರೀ. ಇಲ್ಲಿ ಬಟನ್ ಆನ್ ಆಗಿದೆ, ಬಟ್ ಸ್ಟಿಲ್ ಆರಾಮಾಗಿ 2 ಅವರ್ ಹೋಗ್ಬೋದು ಈಗ, ಟೆನ್ಷನ್ ಇಲ್ಲದೆ. ಬೋಟ್ ಸ್ಟಾರ್ಟ್ ಆಗೋಗಿದೆ. ಇವನು ನೋಡಿದ್ರೆ ಬಂದೇ ಇಲ್ವಲ್ಲ. ಎಲ್ಲೋಗಿದ್ದೆ? ಮಿಸ್ ಮಾಡ್ಕೋತಾ ಇದ್ದೆ ನಾನಿನ್ನ.
ಹುಷಾರಾಗಿದ್ಯಾ? ಹಾಂ ಚೆನ್ನಾಗಿದ್ಯಾ? ಹೋಗ್ಬೋದಾ? ಸರಿ ಅಂಟಿಸ್ಕೊ ಸ್ಟಿಕ್ಕರ್. ಓ ಅಂಟಿಸ್ಕೊಂಡಿದ್ಯಾ? ಇಟ್ಸ್ ಗೋಯಿಂಗ್ ಟು ಸ್ಟಾರ್ಟ್ ನಾ. ನೋಡಿ ಹೆಂಗಿದೆ ಅಲ್ಲೆಲ್ಲ ಬೋಟುಗಳು. ಬಟ್ ನಂಗೆ ನೀರಂದ್ರೆ ಭಯ. ಈಗ ಆ್ಯಕ್ಚುಲಿ ಮಸಾಜ ಸ್ಟಾರ್ಟ್ ಆಗಿದೆ, ಬೋಟ್ ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ಇಲ್ಲಿ ಮಸಾಜು ಸ್ಟಾರ್ಟ್ ಆಗಿದೆ. ಆರಾಮಾಗಿ 2 ಅವರು ಪೀಸ್ಫುಲ್ ಆಗಿ ಮಲ್ಕೋಬೋದು. ಏನು ಕುಡಿತಾ ಇದೀಯಾ? ನಂಗೆ ಕೋಲ ಕೊಡು. ನೋಡಿ ಕೊಡು ಅಂದರೆ ಕುಡಿತಾ ಇದ್ದೀರದು. ತಣ್ಣಕ್ಕಿದೆಯಾ? ಹಾಂ ನೋಡಿ ಇಲ್ಲಿ ಹೆಂಗಿದೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಆದರೆ ಅಷ್ಟೇ ಭಯಾನಕವಾಗಿದೆ. ಟರ್ಕಿಗೆ ಹೋದಾಗ ಫುಲ್ ನೇಲ್ಸ್ ಎಲ್ಲ ಮಾಡಿಸ್ಕೊಂಡಿದ್ದೆ. ಬಟ್ ಇದು ಕ್ವಿಕ್ ಆಗಿ ಟ್ರಿಪ್ ಆಗಿದ್ರಿಂದ ನಾನು ಯಾವುದೇ ರೀತಿ ನೇಲ್ಸ್ ಮಾಡಿಸ್ಕೊಂಡಿರಲಿಲ್ಲ. ಬಟ್ ಈಗ ಇಲ್ಲಿ ತೋರಿಸ್ತೀನಿ ಒಬ್ರು ಏನು ಸಕ್ಕತ್ತಾಗಿ ಬ್ಯೂಟಿಫುಲ್ ಆಗಿ ನೇಲ್ಸ್ ಮಾಡಿಸ್ಕೊಂಡಿದ್ರೆ ಅಂತ. ಕ್ಯಾನ್ ಯು ಶೋ ಮಿ ಯುವರ್ ನೇಲ್ಸ್? ಬ್ಯೂಟಿಫುಲ್. ಓಹ್ ಫ್ಲವರ್ಸ್. Oh, look at this. Oh, starfish. Oh, beautiful. Thank you. Sawadika. So ಇವನ ನನ್ನ ಫ್ರೆಂಡ್ ಮಾಡ್ಕೊಂಡಿದ್ದೀನಿ. Hi. Sawadika. Sawadika. What's your name? My name is Soda. My name is Soda. SODA. Okay. Soda is like a drinking water. Oh, drinking But water. yes, but almost they not call me soda because soda is very boring name. They will call me sexy soda. Sexy soda. Because it's so sexy. Oh, you are. Sexy soda. You Yes, listen to lovely. soda. A few moments later. Today we're gonna teach you 3 words in Thai that you can use like every day when you want to go to speak with Thai people. Yes. The first one is when you want to say hi, you have to say Sawadika. Sawadika. Andre hi anta. Hi, yes. Sir. The second one, how are you? You will say like Sabai di mai. How are you? Sabai di mai. Saba Dimai. Yeah, Sabai di mai. The last one is third. Let's say about how to say thank you in Thai. We're gonna say Khop Thun Ka. Thank you ಅಂತಂದ್ರೆ Khop ಕಪುಂಕ. Thun Ka. Yes, ಕಪುಂಕ. Khop Thun Ka. I love you. Shan Rak Kun. Shan Rak Kun. Yeah, Shan. Shan is mean me. Rak is mean love. Kun is mean you. Yes, Shan Rak Kun. Shakun. Shan Rak Kun. ಏನು? Shan Rak Kun. Shakun. Yes. Shakun. Yes, Shan Rak Kun. Yes. You look so beautiful. What do you say? You look so beautiful. คุณสวยมาก คุณสวยมาก ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. Kun คุณสวย suwai มาก ma. Kun suwai ma. ನೋಡ್ರಿ ಸುಮ್ಮನೆ ಕೂತಿರಲ್ಲ. It means you're very beautiful. Kun suwai ma. Yes. ಎಲ್ಲದರಲ್ಲೂ ma. Yes. Sawadika. Thank you. Kapunka. Kapunka. ಎಲ್ಲದಕ್ಕೂ ಬೇಕು. So I'll teach you my language. ಇದು ಆಕ್ಚುಲಿ ಚೆನ್ನಾಗಿರೋದು. Yes, Okay. very good. ನಮಸ್ಕಾರ. So welcome. Namaskara is been. ನಮಸ್ಕಾರ. Like kapunka. Sawadika. ಎಲ್ಲರಿಗೂ
ನಮಸ್ಕಾರ. ನಾನು ನಾನು ನಿಮ್ಮನ್ನ ನಿಮ್ಮನ್ನ ತುಂಬಾ ಪ್ರೀತಿಸ್ತೀನಿ. ತುಂಬಾ ಪ್ರೀತಿಸ್ತೀನಿ. ಪ್ರೀತಿಸ್ತೀನಿ. ಎಲ್ಲರೂ ಪುಕೆಟ್ಗೆ ಬನ್ನಿ. ಪುಕೆಟ್ಗೆ ಬನ್ನಿ. ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಇಷ್ಟಪಡ್ತೀನಿ. ಭೇಟಿ ಮಾಡ್ತೀನಿ. One more time. ಭೇಟಿ ಮಾಡ್ತೀನಿ. ಬನ್ನಿ. ನಾನು ಇಂಡಿಯಾಗೆ ಕರ್ನಾಟಕಕ್ಕೆ ಬರ್ತೀನಿ. ಯಾಕೆ ಡಾಕ್ಟರ್ ರಾಜ್ಕುಮಾರ್ಗೆ ಜೈ. ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ. ಜೈ ಕನ್ನಡಾಂಬೆ. ಜೈ RCB. RCB. Thank you. So sweet of you. ಈ ಸಲ ಕಪ್ ನಮ್ದೆ. Yes. ಯಾಕೆ ನೀವು ಇಷ್ಟು ಕ್ಯೂಟ್ ಇದೆಯಾ ಹೇಳು. ಸಾಕಾಗಿದೆ ನೋಡಿ, ಫಿಫಿ ಐಲ್ಯಾಂಡ್. ನೋಡಿ ಇಲ್ಲಿ ತುಂಬಾ ಮೂವಿ ಶೂಟ್ಸ್ ಎಲ್ಲ ಆಗಿದೆ. ಏನ್ ಬ್ಯೂಟಿಫುಲ್ ಆಗಿದೆ ಅಲ್ಲ. ಸೂಪರ್ ಆಗಿದೆ. ನಿಂಗೆ ಹೆಂಗ್ ಅನಿಸ್ತಾ ಇದೆ? ನಂಗೂ ಅಷ್ಟೇ ಸಕ್ಕತ್ತಾಗಿದೆ. ನೋಡಿ ಸ್ಪೀಡ್ ಬೋರ್ಡ್ ಬರ್ತಾ ಇದೆ. ಯಪ್ಪ ಏನ್ ಫಾಸ್ಟ್ ಆಗಿ ಹೋಗ್ತದೆ ನೋಡಿ. ಅದು ಒಂದ್ಸರಿ ಟ್ರೈ ಮಾಡ್ಬೇಕು ಅನ್ಕೋಣ. ನೆಕ್ಸ್ಟ್ ಟೈಮ್ ಸ್ಪೀಡ್ ಬೋಟ್ ಅಲ್ಲಿ ಫುಲ್ ಸ್ಪೀಡ್ ಹೋಗ್ತೀನಿ. ಬಿಸಿಲು ಏನ್ ಸನ್ಸ್ಕ್ರೀನ್ ಹಾಕೊಂಡ್ರು ಮಖದ ಕಲರೇ ಬೇರೆ ಆಗ್ಬಿಟ್ಟಿರುತ್ತೆ. ಈಗ ಒಂದಷ್ಟು ಆಕ್ಟಿವಿಟೀಸ್ ಎಲ್ಲ ಇದೆ ಹಂಗೆ ಅಂತ ಹೇಳ್ತಾ ಇದ್ರು. ಸ್ನಾರ್ಕ್ಲಿಂಗ್ ಇನ್ನು ಏನೇನೇನೋ ಇದೆ. ಬಟ್ ನಾನು ಯಾವುದೇ ಕಾರಣಕ್ಕೂ ಸ್ನಾರ್ಕ್ಲಿಂಗು ಮಾಡಲ್ಲ, ಯಾಲಿಂಗೂ ಮಾಡಲ್ಲ. ಬಿಕಾಸ್ ನನಗೆ ಭಯ, ನೀರಂದ್ರೆ ಭಯ. ಸೊ ಹಾಗಾಗಿ ನಾನು ದೂರದಿಂದ ನೋಡ್ಕೊಂಡು ಎಂಜಾಯ್ ಮಾಡ್ತೀನಿ. ಸಾಧ್ಯ ಆದ್ರೆ ಹಿಂಗೆ ಕಾಲಿಟ್ಬಿಟ್ಟು ಅಂತ ಆಟಾಡ್ತೀನಿ. ನಾನು ಸ್ವಿಮ್ಮಿಂಗ್ ಕಲ್ತಾದ್ಮೇಲೆ ನೆಕ್ಸ್ಟು ಎಲ್ಲ ಮಾಡೋದು. ಬೋಟುಗಳು ನೋಡ್ರಿ ಏನ್ ಮಜ್ಜಾಗಿದೆ, ಕಲರ್ಫುಲ್. ಈ ಕೇರಳಲ್ಲೆಲ್ಲ ಈ ಥರ ಬೋಟುಗಳನ್ನ ನೋಡಿದ್ದೆ. ನೋಡಿ ಇಲ್ಲಿ ಹೂವು ಎಲ್ಲ ಹಾಕಿ ಅಲಂಕಾರ ಮಾಡಿದ್ದಾರೆ. ನೆನಪಿದ್ಯಾ ಕೇರಳಲ್ಲಿ ಈ ಬೋಟಿಂಗ್ ಕಾಂಪಿಟೇಷನ್ ಅಂತಾನೆ ಮಾಡ್ತಾರೆ. ಆ ರೇಸು ಒಂದ್ಸರಿ ಕಣ್ಣಾರ ನೋಡೋಣ ಅದು ಯಾವಾಗ ಆಗುತ್ತೆ ಏನು ಎಲ್ಲಿ ಅಂತ ತಿಳ್ಕೊಂಡು. ಸ್ನಾರ್ಕ್ಲಿಂಗ್ ಮಾಡೋ ಧೈರ್ಯ ಮಾಡಿಲ್ಲ. ಸೊ ಹಾಗಾಗಿ ಇಲ್ಲಿ ಪೈನಾಪಲ್ ರೆಸ್ಟೋರೆಂಟ್ ಅಂತ ಇದೆ. ಪೈನಾಪಲ್ ಅಂದ್ರೆ ಯಾರ್ಯಾರಿಗೆ ಇಷ್ಟ, ಪೈನಾಪಲ್ ತಿನ್ನೋದಿಕ್ಕೆ ಅಂತ ಹೋಗ್ತಾ ಇದೀವಿ. ನಾನ್ ಅನ್ಕೊಂಡೆ ಇಲ್ಲಿ ಪೈನಾಪಲ್ ಸಿಗುತ್ತೆ ಅಂತ. ಇಲ್ಲಿ ನೋಡಿದ್ರೆ ಪೈನಾಪಲ್ ಗೀನಾಪಲ್ ಏನು ಇಲ್ಲ. ಒಂದೇ ಜಾಗದಲ್ಲಿ ಇಬ್ಬಿಬ್ರು ವ್ಲಾಗ್ ಮಾಡ್ತಾ ಇದೀವಿ. ಮಜಾ ಇದೆ ಅಲ್ವಾ? ಹೌದು, ನಿನ್ ಬ್ಲಾಗಲ್ ನಾನು, ನನ್ ಬ್ಲಾಗಲ್ ನೀನು. ಹೌದು, ಮಜಾ ಇರುತ್ತಲ್ಲ ವ್ಲಾಗಿಂಗ್. ಚಿಯರ್ಸ್. ವ್ಲಾಗಿಂಗ್ ಕಪಾಲ್. ನನ್ನ ಫಾಲೋ ಮಾಡೋ ನನ್ನ ಬೆಸ್ಟ್ ಫ್ರೆಂಡ್ಸಿಗೆ ನಾನು ಎಲ್ಲೆಲ್ಲಿ ಹೋಗ್ತೀನಿ ಏನೇನೆಲ್ಲ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ಬೇಕು ಅಂತ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ. ಹೋಗೋಣ ನಡಿ. ಇವಾಗ ನೋಡೋಣ ಫುಡ್ ಮೆನ್ಯೂ ಏನಿದೆ ಅಂತ. ವೆಜ್ ಇದೆ ಅಂತ ಭಾವಿಸ್ತಾ ಇದೀನಿ. ಫೈನಲಿ ಅನ್ನ, ಇದು ಆಲೂಗಡ್ಡೆ ಬದನೆಕಾಯಿ ಕರಿ ಇರಬೇಕು. ಇದು ಸಮಥಿಂಗ್ ಸ್ಟ್ಯೂ ತರ, ಐ ಥಿಂಕ್ ಈ ಕೇರಳ ಸ್ಟೈಲು.
ಇಲ್ಲಿ ದಾಲು, ಇಲ್ಲಿ ಆಲೂ ಮಠರ ಅಥವಾ ಆಲೂ ದಾಲು, ನೂಡಲ್ಸು, ಸಮ್ ಕರಿ, ಇದು ರೋಟಿ. ರೋಟಿ ತರ ಎಲ್ಲ ಇದೆ, ಇದು ಬೇರೆ ತರನೇ ಕಾಣಿಸ್ತಾ ಇದೆ. ಆಮೇಲೆ ಸಮೋಸ, ಹಪ್ಪಳ. ಇದು ನಮ್ಗಲ್ಲ, ಮಮ್ಮಮ್ ಮಾಡುವ ಸಮಯ. ಸೌತೆಕಾಯಿ, ಈರುಳ್ಳಿ, ವೈಟ್ ಆನಿಯನ್ಸ್, ಕ್ಯಾರೆಟು, ಲಿಟ್ಯೂಸ್. ಆಹಾ, ಮೊಸರು. ನಮ್ಮ ವೆಜಿಟೇರಿಯನ್ಸ್ಗೆ ಮೊಸರು ಇದ್ರೆ ಬಹಳ ಸಂತೋಷ. ಇಷ್ಟಿದೆ ಊಟಕ್ಕೆ. ಈಗ ಜಸ್ಟ್ ಊಟ ಮುಗೀತು. ಏನು ಮಾಡೋದು ಗೊತ್ತಾಗದೆ ಹಾಗೆ ಇಲ್ಲೆಲ್ಲ ಒಂದಷ್ಟು ಅಂಗಡಿಗಳೆಲ್ಲ ಇದೆ. ಯಾಕೆ ನನ್ನ ಗಂಡನಿಗೆ ನಾನು ಟ್ಯಾಕ್ಸ್ ಹಾಕ್ಸ್ಬಾರ್ದು? ಇಲ್ಲಿ ನಿನ್ನೆ ಬಂದಿರೋದು, ಇನ್ನು ನನ್ನ ಗಂಡನ ಕೈಲಿ ಏನೋ ಟ್ಯಾಕ್ಸ್ ಹಾಕ್ಸಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಏನಾದರೂ ಚೆನ್ನಾಗಿರೋದು ಒಂದು ಪ್ಲೀಸ್ ಕೊಡಿಸು ಅಂತ ಕೇಳೋಣ. ಬಿಕಾಸ್ ಒಂದು ಮೆಮೊರೀಸ್, ನನ್ನ ಗಂಡ ಇಲ್ಲಿ PV ಐಲ್ಯಾಂಡಲ್ಲಿ ಏನೋ ಕೊಡಿಸ್ತಾ ನನಗೆ ಅಂತ ನೋಡಿ ನೋಡ್ತಾ ಇದ್ದಾನೆ. ಹೇಳೋಕ್ಕಿಂತ ಮುಂಚೆನೆ ಕೊಡಿಸ್ತಾನೋ ಕೊಡಿಸಲ್ವೋ ಇನ್ನೂ ಗೊತ್ತಿಲ್ಲ. ಬಟ್ ಸ್ಟಿಲ್ ನನಗೆ ನೋಡ್ತಾ ಇದ್ದಾನೋ ಅವನಿಗೆ ನೋಡ್ತಾ ಇದ್ದಾನೋ ಒಂದೂ ಗೊತ್ತಿಲ್ಲ. ಎಕ್ಸ್ಕ್ಯೂಸ್ ಮೀ ಮಿಸ್ಟರ್ ನಿರಂಜನ್ ದೇಶಪಾಂಡೆ, ನನಗಿನ್ನೂ ಏನೂ ಕೊಡಿಸ್ಲೇ ಇಲ್ವಲ್ಲ? ನನ್ನ ಸೈಜು ಇಲ್ಲ, ನಿನ್ನ ಸೈಜು ಇಲ್ಲ. ಏಯ್, ನೀನು ಮಾತ್ರ ಇದು ಹೊಸ ಟೋಪಿ. ಅಯ್ಯೋ, ಅವಾಗಲೇ ದಾಲ್ ಮಾಡ್ಕೊಂಬಿಟ್ಟಿದ್ಯಲ್ಲಪ್ಪ ಹೊಸದು. ಹ್ಞೂ ನೋಡು, ಅಯ್ಯಯ್ಯೋ, ನಿನ್ನೆ ತಾನೇ ಹೊಸದು ತಗೊಂಡ, ಆಗಲೇ ಹಾಳು ಮಾಡಿ ಇಟ್ಕೊಂಡೆ. ಕ್ಲೀನ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಹಾಂ, ನೀನು ಮಾತ್ರ ಶಾಪಿಂಗ್ ಮಾಡಿದ್ಯಾ, ನನಗೇನು ಕೊಡಿಸೇ ಇಲ್ಲ. ಅಯ್ಯೋ ದುರ್ವಿಧಿಯೇ. ಹಾಂ, ಅತಿ ಶೀಘ್ರದಲ್ಲಿ ಕೊಡಿಸ್ತೀನಿ. ಅತಿ ಶೀಘ್ರದಲ್ಲಿ ಅಲ್ಲ. ಏನು ಬೇಕು ನಿಮಗೆ? ನನಗೆ ಒಂದು ಮ್ಯಾಗ್ನೆಟು ಅಥವಾ ಏನಾದರೂ ಜುವೆಲ್ಸು, ಒಂದು ಡ್ರೆಸ್ಸು, ಒಂದು ಟೋಪಿನೋ, ಅಥವಾ ಇವತ್ತು ರಾತ್ರಿ ಇದಕ್ಕೆ ಹೋಗೋಣ ಬಾಂಗ್ಲಾ ಮಾರ್ಕೆಟಿಗೆ, ಅಲ್ಲಿಗೆ ಎಲ್ಲ ಕೊಡಿಸ್ತೀನಿ. ಅಂಗಡಿನ ಕೊಡಿಸು ಆಯ್ತಾ? ಇಲ್ಲಿರೋ ಎಲ್ಲ ಹೆಣ್ಮಕ್ಳಿಗೂ ಫುಲ್ಲು ನನಗೆ ಗೊತ್ತಿಲ್ಲದೆ ಲೈನ್ ಆಗ್ತಾ ಇದ್ದಾನೆ. ನಾನೆಲ್ಲ ನೋಡ್ತಾ ಇದ್ದೀನಿ. ನೋಡಿ, ಮಾತಾಡ್ಸ್ಬೇಕಾಯ್ತು ಅವ್ರನ್ನ. ಬೇಡ, ನೀನಿದೆಯಾ ಮಾತಾಡ್ಸಲ್ಲ. ಏ, ನೀನು ಹಿಂದೆ ಇದ್ರೆ ಮಾತಾಡ್ಸ. ನೋಡು 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 ನೋಡು, ಅವ್ರ ಜೊತೆಗೆ ಅವ್ರ ಬಾಯ್ ಫ್ರೆಂಡು ಹಸ್ಬೆಂಡು ಇರೋದ್ರಿಂದ ನನ್ನ ಗಂಡ ಫುಲ್ ಎಸ್ಕೇಪ್ ಆಗ್ತದಾನೆ. ನಾನಿದ್ದೀನಿ ಅಂತಲ್ಲ, ಹಂಗ ಕಳ್ಳ ಹಂಗೆಲ್ಲ ಏನಿಲ್ಲ. ಕಳ್ಳ ನೀನು, ಕಳ್ಳ ಕಳ್ಳ ಕಳ್ಳ. ಅವ್ರ ಜೊತೆ ಯಾರಿದ್ರು ನಂಗೆ ಚಿಂತೆ ಇಲ್ಲ. ಅವ್ರು ನನ್ನ ಜೊತೆ ನಿನ್ನೆ ನೋಡಿದಾಗ ಅವ್ರಿಗೆ ಚಿಂತೆ ಆಗುತ್ತೆ, ವಿಚ್ ಐ ಡೋಂಟ್ ಲೈಕ್. ಅದಕ್ಕೆ ನೀನು ಯಾವಾಗ ಇರಲ್ವೋ ಅವಾಗ ನಾನು ಮಾತಾಡ್ತೀನಿ. ಅರ್ಥ ಆಯ್ತು ಅನ್ಸುತ್ತೆ. ಥೈಲ್ಯಾಂಡಿಗೆ ಬಂದ್ಬಿಟ್ಟು ಮಾತಾಡಿಲ್ಲ ಅಂದ್ರೆ ಆಗುತ್ತಾ? ಕರೆಕ್ಟ್. ಅಟ್ಲೀಸ್ಟ್ ಒಂದು ಮ್ಯಾಗ್ನೆಟ್ ಆದ್ರೂ ಕೊಡ್ಸು, ಫ್ರಿಡ್ಜ್ಗೆ ಅಂಟಿಸ್ಕೋತೀನಿ. ಇವರೇ ಇಲ್ಲಿ ನೋಡಿಲ್ಲಿ, ಇವಾಗ ಇದು ಚೆನ್ನಾಗಿದೆ. ಇಲ್ಲಿ ನೋಡು, ನಂಗೆ ಇದು ಗೂಬೆ ಎಷ್ಟು ಕ್ಯೂಟ್ ಆಗಿದೆ. ಕ್ಯೂಟ್ ಆಗಿದೆ ಚಿನ್ನ. ದೊಡ್ಡ ಗೂಬೆ, ಚಿಕ್ಕ ಗೂಬೆ. ಈ ಗೂಬೆ ಏನು ಕ್ಯೂಟ್ ಆಗಿದೆ ಅಲ್ಲ ಅಂದ್ರೆ. ಎಲ್ಲಿ ನೋಡ್ತೀನಿ ಹೆಂಗಿಟ್ಟಿದ್ದಾರೆ? ವಾವ್, ಹೌ ಮಚ್ ಇಸ್ 100 ಬಾರ್. ಇದು ಪ್ಲಾಸ್ಟಿಕ್ಕು. ನಾನೇನು ಇದು ಇಷ್ಟು ಶೈನಿಂಗ್ ಹೊಡಿತಾ ಇದೆಯಲ್ಲ ಅನ್ಕೊಂಡೆ. 100 ಅಂದ್ರೆ 300 ರೂಪಾಯಿ ಒಂದು ಎಲ್ಲಿರೋ. ಮನೆಗೆ ಒಂದು ಗಿಫ್ಟ್ ಬಂತು. ಕೊಡು ನನ್ನ ಫ್ರಿಡ್ಜಿಗೆ ಈ ಒಂದು ಫಿಫಿ ಥೈಲ್ಯಾಂಡ್ ಮ್ಯಾಗ್ನೆಟ್ನ ಅಂಟಿಸ್ತೀನಿ. ಥ್ಯಾಂಕ್ಸ್ ಯಜಮಾನ್ರೇ. ಓಕೆ. ಫೈನಲಿ ನಾವು ಫಿಫಿ ಐಲ್ಯಾಂಡ್ನ ಮುಗಿಸ್ಕೊಂಡು ವೆಹಿಕಲ್ನ ಹತ್ತಿದ್ದೀವಿ. ಈಗ ವಾಪಸ್ ರೂಮ್ಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಎಲ್ಲೆಲ್ಲಿ ಹೋಗ್ತೀವಿ ಬಾಂಡೆ? ನಾವು ಹಾಂ, ಅಲ್ಲಿ ಹೋಗ್ತೀವಿ, ಹಾಂ, ಇಲ್ಲಿ ಹೋಗ್ತೀವಿ, ಹಾಂ, ಎಲ್ಲೆಲ್ಲೋ ಹೋಗ್ತೀವಿ. ಎಲ್ಲೆಲ್ಲೋ ಬಹಳ ಬಹಳ ಸಂತೋಷ ಆಯ್ತು ಈ ಮಾತಿಗೆ. ನಿಮ್ಗೆ ಅದಕ್ಕೊಂದಿದು ನಿಮ್ಗೆ ಹೆಂಗ ಅನಿಸ್ತು? ಏನ್ ಗೊತ್ತಾ, ಅದನ್ನೇ ಹೇಳಿದ್ದು. ಲೈಕ್ ಒಂದ್ ಐಲ್ಯಾಂಡ್ ಹೋದ್ವಿ, ಡ್ರಾಪ್ ಆಫ್ ಆಯ್ತು. ಬಿಗ್ ಬೋಟ್ ಅಲ್ಲಿ ಹೋದ್ರೆ ಬರೀ ಎಕ್ಸ್ಕರ್ಷನ್ ತರ ಇರುತ್ತೆ, ಮಕ್ಳಿಗೆ ಹೇಳ್ದಂಗೆ. ಅಲ್ಲಿ ನೋಡಿ ಮಕ್ಳ, ಅದು ಪ್ಯಾಲೇಸು, ಅಲ್ಲಿ ನೋಡಿ ಮಕ್ಳ, ಅದು ತಾಜ್ ಮಹಲ್ ಅಂತ. ಅಲ್ಲಿ ಹೋಗು ಇಲ್ಲ, ಒಳಗಡೆ ಹೋಗು ಇಲ್ಲ, ಏನು ಇಲ್ಲ, ಹಂಗಾಯ್ತು ಕತೆ. ಬಟ್ ಇಟ್ಸ್ ಓಕೆ. ನಾವು ಅಲ್ಲಿ ಒಂದು ಬೇಯಲ್ಲಿ ಇಳ್ಕೊಂಡ್ವಿ, ಆ ಬೇನ ಎಕ್ಸ್ಪ್ಲೋರ್ ಮಾಡಿದ್ವಿ. ಬಟ್ ಮೇಜರ್ ಬೇ ಆಗಿರೋದು ಮಾಯಾ ಬೇ, ಮತ್ತೆ ಕೆಲವೊಂದಿತ್ತು ಮಂಕಿ ಬೇ, ಈ ಥರದ್ದೆಲ್ಲ. ನೆಕ್ಸ್ಟ್ ಟೈಮ್ ಅದನ್ನ ಎಕ್ಸ್ಪ್ಲೋರ್ ಮಾಡೋಣ. ಬಟ್
ವ್ಯೂ ಮಾತ್ರ ಸಕ್ಕದಾಗಿತ್ತು. ಬೋಟ್ ರೈಡ್ ಮೋಸನ ಎಲ್ಲ ಸಕ್ಕದಾಗಿತ್ತು. ಬಟ್ ಇಫ್ ಯು ಗೈಸ್ ಆರ್ ಗೋಯಿಂಗ್ ಪ್ಲೀಸ್ ಚೂಸ್ ದ ಸ್ಪೀಡ್ ಬೋಟ್. ಎಲ್ಲ ಬೇನು ಕವರ್ ಮಾಡ್ಕೊಂಡ್ ಬರ್ಬೋದು. ಬಟ್ ಮಜಾ ಏನು ಅಂದ್ರೆ ಎಲ್ಲ ನಾವು ರೀಲ್ಸ್ ಮಾಡಬೇಕು ಹಂಗೆ ಹೆಂಗೆ ಅಂತ ಏನೇನೋ ಪ್ಲಾನ್ ಮಾಡ್ಕೊಂಡು ಡಿಸಪಾಯಿಂಟ್ ಆಗ್ಬಿಡ್ತು. ಲಿಟ್ರಲಿ ಡಿಸಪಾಯಿಂಟ್ ಆಗಿ ನನಗಂತೂ ಸಿಕ್ಕಾಪಟ್ಟೆ ಮೂಡ್ ಆಫ್ ಆಗಿ ಏನು ಮಾಡಿಲ್ಲ. ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಬೇರೆ ಆದ್ರೂ ಸ್ನಾರ್ಕ್ಲಿಂಗ್ ಮಾಡಿ ಎಷ್ಟು ಕಷ್ಟಪಟ್ಟು ಬಂದಿದ್ದೀರಾ. ಐ ಟುಕ್ ಮೈ ಬೇಬಿ ಸ್ಟೆಪ್ಸ್ ಐ ಟುಕ್ ಇಟ್. ಬಿಡಿ, ನಾವು ನೀವು ಒಂದೇ ದೋಣಿಯಲ್ಲಿ ಇದೀವಿ. ಏನು ಮಾಡಕ್ಕಾಗಲ್ಲ. ನಾವು ನಾಳೆ ಹೋಗೋಣ. ನಾಳೆ ಜೇಮ್ಸ್ ಬಾಂಡ್ ಐಲ್ಯಾಂಡ್ ಅಲ್ಲಿ ಜೇಮ್ಸ್ ಬಾಂಡ್ ನ ನೆನ್ಸ್ಕೊಂಡು ಸ್ನಾರ್ಕ್ಲಿಂಗ್ ಮಾಡೋಣ. ಆಯ್ತು, ಆಮೇಲೆ ಎಸ್ ಯಾ. ಸೊ ಈಗ ಸಂಜೆ ಎಲ್ಲ ಒಂದ್ ಸ್ವಲ್ಪ ಸುತ್ತಾಡಕ್ ಹೋಗೋಣ ಅಂತೆಲ್ಲ ಅನ್ಕೊಂಡಿದೀವಿ. ಸಂಜೆ ಏನೇನು ಬ್ಲಾಗ್ ಮಾಡ್ತೀವಿ ಅಂತ ಕಂಟಿನ್ಯೂ ಮಾಡ್ತೀನಿ. ಅಣ್ಣ ಸಾಂಗ್ ಆಗ್ದ. ಬಾಯ್ ಬಾಯ್. ತುಂಬಾ ವರ್ಷಗಳ ಆಸೆ ಏನಪ್ಪಾ ಅಂತಂದ್ರೆ ಮಸಾಜ್ ಮಾಡಿಸ್ಕೋಬೇಕು. ಥೈಲ್ಯಾಂಡ್ಗೆ ಬಂದು ಮಸಾಜ್ ಮಾಡಿಸ್ಕೋಬೇಕು ಅನ್ನೋದೊಂದು ಆಸೆ. ಸಕ್ಕತ್ತಾಗಿದೆ ಕಲೆಕ್ಷನ್ಸ್, ಆದ್ರೆ ನನ್ ಸೈಜ್ ಮಾತ್ರ ಇಲ್ಲ. ನೀನ್ ನೋಡ್ರಯ್ಯೋ ಪಾಪ. ವೆಲ್ಕಮ್ ಟು ಯಶಸ್ವಿನಿ ದೇಶಪಾಂಡೆ ಚಾನಲ್. ಬದುಕಿದು ಜಟಕ ಜಟಕ ಬಂಡಿ ಇದು ವಿಧಿಯೋಡಿಸುವ ಬಂಡಿ, ಬದುಕಿದು ಜಟಕ.